ಬೇಬಿ ಹೇಳು ಬೇಬಿ. ಪಿಂಪಲ್ ಯಾಕೋ ಈ ನಡುವೆ ಜಾಸ್ತಿ ಆಗ್ಬಿಟ್ಟೈತೆ ಮುಖದ ಮೇಲೆ. ಹೌದಾ? ನನ್ನ ಮೇಲೆ ಅಷ್ಟೊಂದು ಲವ್. ಹಂಗೇನಿಲ್ಲ. ನೀನು ಯಾಕೆ ಯಾವಾಗಲೂ ಕುಡ್ದಾಗ್ಲೇ ಎಲ್ಲರಿಗೂ ಊಟ ಮಾಡಿಸೋದು? ನೀನೇ ಹೇಳು ಬಂಗಾರ. ಏಯ್ ಊಟ ಆಯ್ತಾ? ಇನ್ನೂ ಮಾಡಿಲ್ಲ. ಏಯ್ ಯಾಕೆ ಊಟ ಮಾಡಿಲ್ಲ ಹೇಳು ನೀನು? ನೀನು ತಿನ್ಸಿಲ್ವಲ್ಲ ಅದಕ್ಕೆ. ತಿನ್ಬೇಕು ತಾನೆ, ಇಲ್ಲ ಪ್ಲಾಸ್ಟಿಕ್ ಯಾವನೋ ಒಂದು ಬೋ. ಇಡಿಯಟ್ ಸಾರಿ ಸರ್. ರಾಸ್ಕಲ್, ಹೋಗಿ ನಿನ್ ಜಾಗಕ್ಕೆ. ಅದು ಊಟ ಮಾಡಿಲ್ಲ ಅಂದ್ಲು, ಏಯ್. ಮಾಡಿಸ್ತೀನಿ. ಓಕೆ ಓಕೆ, ಸಾರಿ ಸರ್, ಸಾರಿ ಸರ್, ಓಕೆ ಸಾರಿ ಸರ್. ಕುತ್ಕೊಳ್ಳಿ ಇಲ್ಲಿ. ನನ್ನ ಮಗ ನನ್ನ ಕ್ಲಾಸಲ್ಲಿ ಹುಡುಗ ಹುಡುಗಿಯರಲ್ಲೇ ಹೊಡಿಯೋದು, ರೊಮ್ಯಾನ್ಸ್ ಮಾಡೋದು, ಲವ್ ಮಾಡೋದು, ಬಂಕ್ ಹಾಕೋದೇನಾದ್ರೂ ಮಾಡಿದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಹೌದೌದು. ಏಯ್ ಯಾಕ ಫೋನ್ ಮಾಡಿಲ್ಲ? ಯಾರಮ್ಮ ನೀನು? ಆ ಅಲ್ಲಿ ಕೂತಿದ್ದಾನಲ್ಲ ಸರ್, ಕಳ್ಳನ್ ಮಗ, ಅವ್ನ್ ಲವ್ವರ್. ಸರ್ ಅಲ್ಲ ಸರ್. ಆ ಅಲ್ವಾ? ಏನಂದ್ರೆ ಮತ್ತೆ ಹೇಳು? ಅಲ್ವಾ? ಅವನ ಎದೆ ಮೇಲೆ ನನ್ನ ಹೆಸರು ಅಚ್ಚ ಇದೆ ನೋಡಿ ಸರ್. ಮತ್ತೆ ಯಾಕೆ ಬ್ರೇಕಪ್ ಮಾಡ್ಕೊಂಡೆ? ಮತ್ತೆ ಆ ವಯಸ್ಸಲ್ಲಿ ಚುಸ್ಕೊ ಅಂತ ಫ್ರೀ ಆಗಿ ಬಿಟ್ಟು ಬಕಾಡಿಶ ಕೊಟ್ರೆ ಉರಿ ಅಲ್ವಾ? ಅದಕ್ಕೆ ಬ್ರೇಕಪ್ ಮಾಡ್ಕೊಂಡೆ. ವಾಪಸ್ ಒಂದು ಕಾಲ್ ಮಾಡ್ದ. ಈ ಮುದ್ದು ಪಾಪ ಮೋಸ ಮಾಡಕ್ ಹೆಂಗೋ ಮನ್ಸು ಬಂತು ನಿಂಗೆ? ನೀನ್ ಕಳ್ಚೂರ್ನಲ್ವಾ, ಕುಂಡಿ ಪುರ್ರನಲ್ವಾ? ಯಾಕೆ ಎಲ್ರು ನಗ್ತಿದ್ದೀರಾ? ನಿಮ್ ಕಳ್ಚೂರನಲ್ವಾ, ಕುಂಡಿ ಪುರ್ರನಲ್ವಾ? ಅನ್ನತ್ತೆ, ಆದ್ರೆ ಮ್ಯೂಟ್ ಮಾಡ್ಕೊಂತೀವಿ. ಬ್ಲಾಕ್ ಮಾಡಿದ್ರೆ ಹೆಂಗ್ ಕಾಲ್ ಮಾಡ್ಲಿ? ಬೇರೆ ನಂಬರಿಂದ ಮಾಡು, ಮನೆ ಹತ್ರ ಬಾ, ಅಳು, ಗೋಳಾಡು, ಕಾಲಿಟ್ಕೋ, ಇಂಪ್ರೆಸ್ ಮಾಡು, ಸೂಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸು. ಹಲೋ, ಎಕ್ಸ್ಕ್ಯೂಸ್ ಮೀ. ಇದು ನನ್ನ ವಾಟ್ಸಪ್ ನಂಬರ್. ಇವನೇನಾದ್ರೂ ಯಾವ್ದಾನ ಹುಡುಗಿಗೆ ಲೈನ್ ಹಾಕಿದ್ರೆ ಇಮಿಡಿಯೇಟ್ ಮೆಸೇಜ್ ಮಾಡಿ. ಯಾಕಂದ್ರೆ ಐ ಆಮ್ ವೆರಿ ಪೊಸೆಸಿವ್. ನಂಬರ್ ಇದೆ ಅಂತ ಸುಮ್ಮನೆ ಮೆಸೇಜ್ ಮಾಡಬೇಡಿ. ಕುಯ್ತೀನಿ, ಎಲ್ಲಿ ಕುಯ್ತೀನಿ ಅಂತ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತೀನಿ. ನಾವು ಕುಯ್ತಾಳೋ, ನೋಟಿಸ್ ಬೋರ್ಡ್ ಹೋಗ್ತಾಳೆ, ಹೋಗಿ ನೋಡೋಣ ಆಮೇಲೆ. ಮತ್ತು ನೀನು ಏನಿದೆ ಅವತಾರ? ಇದನ್ನ ಕ್ಲಾಸು ಅನ್ಕೊಂಡಿದ್ಯಾ ಅಥವಾ ಪಬ್ಬು ಅನ್ಕೊಂಡಿದ್ಯಾ? ನಮ್ಮ ಹುಡುಗ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ತಿಂತಾನೆ. ಮೈ ತುಂಬ ಬಟ್ಟೆ ಹಾಕೊಳ್ಳೋದು ಕಲಿ. ಬಾ ಏಯ್ ಅಲ್ಲೇ ಕುತ್ಕೋ, ಇಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ತಗೊಳ್ಳಿ. ಡ್ಯೂ ಟು ಹೈ ಟೆಂಪರೇಚರ್. ಸರ್ ತಲೆ ಏನಾಯ್ತು? ಯಾಕೋ ಏನಾಯ್ತಪ್ಪ? 3 ದಿವಸದಿಂದ ತಲೆನೋವು ಸರ್ ಇವನ್ಕ. ಆಂಬುಲೆನ್ಸ್ ಆಂಬುಲೆನ್ಸ್, ಕಾಲ್ ಮಿ ಆಂಬುಲೆನ್ಸ್ ಪ್ಲೀಸ್, ಕಾಲ್ ಮಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಉರಿ ಆರಾಧನಾ. ಉರಿ ನನ್ಗೆ? ಏ ಉರಿ ಬೇಡ, ಸುಮ್ಮನೆ ತಿನ್ಬಿಡು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರಿಗೋ ತಿನ್ಸ್ತಾ ಉರಿ ಇದ್ದೀನಿ. ಕಕ್ಕ. ಕಕ್ಕ ಅಂತ ನೋಡಿ. ನೀನು ಎಷ್ಟು ಲವ್ ಮಾಡ್ತೀಯ ಟೆಸ್ಟ್ ಮಾಡಬೇಕು. ವೆಲ್ಕಮ್. ವಾಟ್ ಯು ವಾಂಟ್ ಮೇಡಮ್? ಐಫೋನ್ ಕೊಡಿ. ಎಸ್ ಮೇಡಮ್. ಇಷ್ಟೇ ನಾ ಲವ್ ಮಾಡೋದು. ಐಫೋನ್ 16 ಮ್ಯಾಕ್ಸ್ ಪ್ರೋ. 1.5 ಲಕ್ಷ. ಆನಂದ ರಕ್ತ ಕಣ್ಣೀರು ಅಲ್ವಾ ಮೇಡಮ್? ನೀನನ್ನ ಜಾಸ್ತಿನೇ ಲವ್ ಮಾಡ್ತೀಯ ಅನ್ಸುತ್ತೆ. ಬಿಲ್ ಮಾಡಿಬಿಡಿ. ಸರಿ ಮೇಡಮ್, ಮಾಡ್ತೀನಿ. 2 ಮಿನಿಟ್ ಕಾರ್ಡ್ ಸ್ವೈಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹೇಳಪ್ಪಜ್ಜಿ. ಬಗರ ಅರ್ಜೆಂಟಾಗಿ 1 ಲಕ್ಷ ದುಡ್ಡು ಬೇಕಿತ್ತು. ಅಪ್ಪಾಜಿ ನಿಂಗೆ ಯಾವತ್ತಾದರೂ ಇಲ್ಲ ಅಂದಿದ್ದೀನ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲ. ಥ್ಯಾಂಕ್ ಯು. ಎಷ್ಟಿದಕ್ಕೆ? 250. ಒಬ್ಬ ಕಡಿಮೆದು ಯಾವುದಿಲ್ವೋ? ಕಡಿಮೆದಿಲ್ಲ ಸರ್. ಕೊಡಿ. ಅಪ್ಪ 1 ಲಕ್ಷ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು.
ಯಾಕೆ ಏನು ಅಂತ ಕೇಳ್ಬೇಡ, ಈಗಲೇ ಬೇಕು ಪ್ಲೀಸ್. ಬೇಡ, ಇನ್ನೊಮ್ಮೆ ಬರ್ತೇನೆ. ಬನ್ನಿ ತಗೊಳ್ಳಿ ಕಡಿಮೆಗೆ ಕೊಡ್ತೀನಿ, ತಗೊಳ್ಳಿ. ಬರ್ತೀನಿ, ಇನ್ನೊಮ್ಮೆ ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬಿಲ್. ಬಂಗಾರ, ಹೇಳಪ್ಪಿ. ನನ್ನ ಡವ್ ಬರ್ಡೇ ಐಫೋನ್ ಗಿಫ್ಟ್ ಕೇಳ್ತಾ ಇದ್ದಾಳೆ. 1,40,000 ಅಂತೆ. ನಮ್ಮ ಅಪ್ಪನ ಮೇಡಮ್, ಕೇಳಿದ್ದೀನಿ, ಫೋನು. 1 ಲಕ್ಷ ಕಳಿಸ್ತಾರೆ. ಓಯ್, ಮಿಕ್ಕಿ ದುಡ್ಡು CCTV ಎಲ್ಲೂ ಆನ್ ಅರೇಂಜ್ ಇದೆ ತಾನೇ? ಆಗ್ತಿಲ್ಲ. 49,000 ಹೆಂಗಾದ್ರೂ ಅರೇಂಜ್ ಮಾಡೋ ಪ್ಲೀಸ್. ಅದಕ್ಕೆ ಭೌ 49,000ನಾ? ಸರಿ, ಏನೋ ಮಾಡ್ತೀನಿ ಬಿಡು. ಸರಿ, ಓಕೆ. 2 ಮಿನಿಟ್ಸ್ ಬಂದೆ. ಅಪ್ಪೇ, ನಿಂಗೆ ಕಾಸುಗಳು ಕೊಡೋಕ್ಕೋಸ್ಕರ 3 ಬಾಟ್ಲು ಬ್ಲಡ್ ಕೊಟ್ಟಿದ್ದೀನಿ. ಏನೋ IT ಪ್ರಾಬ್ಲಮ್ ಅಂತೆ, ಸ್ವಲ್ಪ ಬರ್ತದ. ಸರಿ, ಓಕೆ. ಬಂದ. ಸರಿ ಮೇಡಮ್. ಹಾಂ, ಪೇಮೆಂಟ್ ಕ್ಲಿಯರ್ ಮಾಡ್ತೀರಾ ಮೇಡಮ್? ಹತ್ರ ಮೊಬೈಲ್ ಕಿತ್ಕೊಳ್ಳ? ಏಯ್, ಬಿಲ್ ಮಾಡಿ ನಡಿ. ಕ್ಯಾಶಾ ಕಾರ್ಡಾ? ಕಾರ್ಡು. ಬನ್ನಿ ಸರ್. ಸರ್, ಕಾರ್ಡ್ ಕೊಡಿ. ಸರ್, ಸರ್, ರಾಂಗ್ ಪಿನ್ ಹಾಕಿದ್ದೀರಾ? ಓ, ರಾಂಗ್ ಪಿನ್ನ. ಸಾರಿ, ಮರ್ತೋದೆ. ತಗೊಳ್ಳಿ ಸರ್. ಮೇಡಮ್, ಇದು 1500 ಥೆಫ್ಟ್ ಇನ್ಶೂರೆನ್ಸ್ ಅಂತ. ಇದು ನಿಮ್ಮ ಮೊಬೈಲ್ ಏನಾದರೂ ಕೆಳಗಡೆ ಬಿದ್ದು ಹೊಡೆದೋದ್ರೆ ಅಥವಾ ಯಾರಾದ್ರೂ ಕಳ್ತನ ಮಾಡಿದ್ರೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಮೇಡಮ್. ಬನ್ನಿ ಸರ್, ಇಲ್ಲಿ. ಇರ್ಲಿ ಬನ್ನಿ ಸರ್. ಸರ್, ಬನ್ನಿ. ಥೆಫ್ಟ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಮಗದ ಮೇಲೆ ಹೊಡೆದು ಕಳಿಸಿದ್ರು ಮೇಡಮ್. 1500 ನಾನೇ ಕಟ್ತೀನಿ. ಸರಿ ಮೇಡಮ್, ಸಿಗ್ನೇಚರ್ ಹಾಕಿ. iPhone 16 Pro Max. ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಫೋನ್, ಮೈ ಗರ್ಲ್ ಫ್ರೆಂಡ್ ಗಿಫ್ಟೆಡ್. ಗಿಫ್ಟ್ ಕೊಟ್ಲಾ? ಆಫ್ ಕೋರ್ಸ್. ನೋಡು. ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಮಗೇಶ್, ಅವನ ಹೆಸರು ಪರಮೇಶ್, ಅವನ ಹೆಂಡ್ರು ಮದನ ಮಂತಾರ PK. ಇವರಿಬ್ಬರಿಗೆ 7 ಸ್ಟೇಜಾಗಿ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಬಂದೈತೆ. ಇನ್ನೊಂದು ತಿಂಗಳಲ್ಲಿ ಸಾಯ್ತಾರಂತ ಡಾಕ್ಟರ್ ಹೇಳವ್ರೆ. ಆದ್ರೆ ಪರಮೇಶು ಅವನ ಹೆಂಡ್ರು ಮದನ ಮಂತಾರ PK ಬರ್ತಾಳೆಕ iPhone 16 Pro Max ಗಿಫ್ಟ್ ಕೊಡಬೇಕು ಅನ್ನೋದು ಕೊನೆ ಆಸೆ ಫ್ರೆಂಡ್. ಕೆಳಗಡೆ ಅಕೌಂಟ್ ನಂಬರ್ ಹಾಕಿದ್ದೀನಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ನಾನು ಖಂಡಿತ ಕೇಳಲ್ಲ. ಆದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿನೂ ಯಾರು ₹1 ಡೊನೇಟ್ ಮಾಡಲ್ವಾ, ಶೇರ್ ಔಟ್ ಆಗೋ ಯಾರು ಮಾಡಲ್ವಾ, ಅಂಥವ್ರ ಮೊಬೈಲ್ ಕಳ್ದೋಗ್ತದ. ಸ್ಟೂಡೆಂಟ್ ಆದ್ರೆ ಫೇಲ್ ಆಗೋಗ್ತೀರಾ, ಬಿಸ್ನೆಸ್ ಮ್ಯಾನ್ ಆದ್ರೆ ಲಾಸ್ ಆಗೋಗ್ತೀರಾ, ಬಿಗರ್ಗಳಾದ್ರೆ ಅಂಕಲ್ಗಳು ಸಿಗ್ತಾನ, ಹುಡುಗರ್ಕಾದ್ರೆ
ಎಣ್ಣೆನೆ ಸಿಗಲ್ಲ ಹಂಗ ಮಾತ್ರ ಮಾಡ್ಸಾಕ್ಬಿಡ್ತೀನಿ. ಏನಾಯ್ತು? ಅಪ್ಪೇ ಯಾರೋ ಇವನು ಡಿಟ್ಟೋ ನಂತರನೇ ಅವನೇ. ನಮ್ಮ ಅಪ್ಪನ ಮೇಲೆ ನನ್ನ ಡೌಟ್ ಇತ್ತಪ್ಪೇ, ಇವತ್ತು ಕನ್ಫರ್ಮ್ ಆಯ್ತು. ನಾನೇ ಅಪ್ಪೇ. ಮಗನೇ 3 ಬಾಟ್ಲು ಬ್ಲಡ್ ಕೊಟ್ಟ ನೀನು? ಅಪ್ಪೇ ಒಂದು ಬಾಟ್ಲು ಕಮ್ಮಿ ನನ್ನ ಕೊಟ್ಟೆ ಮಗನೇ ಅನ್ಕೊಂತೀನಿ. ಕೇಳಿದ್ರೆ ಕುಡಿಯಕ್ ನೀರ್ ಕೊಡಲ್ಲ ನೀನು, ಬ್ಲಡ್ ಕೊಡ್ತೀಯಾ? ಅಪ್ಪೇ ಮೊನ್ನೆ ನೀನು ಟಾಯ್ಲೆಟ್ ಕೊತ್ತಾಗ ಒಂದು ಏಯ್. ಚಂಬು ಕಮ್ಮಿ ತೊಳ್ಕೊಳಕ್ ಕೊಟ್ಟೆ. ಕರೆಕ್ಟ್. ಡಿಲೀಟ್ ಮಾಡೋ ಫಸ್ಟು. ಇಟ್ಸ್ ಡಿಲೀಟೆಡ್ ಅಪ್ಪೇ. ಹಾಂ ಹಲೋ. ನನ್ನ ಫೋನ್ ಕಳೆದೋಯ್ತು. ಹಾ? ಪುರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮೊಬೈಲ್ ಹೊಡ್ಕೊಡ್ತಾರೆ. ಐಫೋನ್ ಅಲ್ಲ ಕಳೆದೋಗಿದ್ದು, ನನ್ನ ಹಳೆ ಫೋನು. ಓಕೆ 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 ಓಕೆ. ಹೆವಿ ಪೇನು ಸರ್. ಇಲ್ಲಿ ನೋಡಿದ್ರೆ ರೈಟ್ ಲೆಗ್ ಅಂತ ಇದೆ, ನೀನು ನೋಡಿದ್ರೆ ಲೆಫ್ಟ್ ಲೆಗ್ ಹಾಕ್ಕೊಂಡಿದ್ಯಾ? ಸರ್ ಚೇಂಜ್ ಮಾಡ್ಬೋದು ಸರ್? ಈಗ ಓಕೆನಾ ಸರ್? ಆಗಲ್ಲಮ್ಮ, ಇವ್ನು ಹೋದ್ರೆ ಇವ್ರ ಅಪ್ಪ ಕ್ಲಾಸ್ ಅಟೆಂಡ್ ಮಾಡ್ತಾನ. ಏ ಬಿಡು, ಇಲ್ಲ ತಡಿಯೋರಿ. ಬಾರೋ ಹೋಗೋಣ. ಕಾರ್ ತಗೊಳ್ಳೋ ಯೋಗ್ಯತೆ ಗೊತ್ತಿಲ್ಲ, ಕಂಡೋರ್ ಕಾರ್ ಗ್ಲಾಸ್ ಹೊಡಿತೀಯ. ಅಪ್ಪ ಅಮ್ಮ ನೆಟ್ಗಿತಿರ್ತಾನೆ, ಮಗ ನೆಟ್ಗಿರೋದು. ಏಯ್, ನನ್ನ ಲೈಫಲ್ಲಿ ನಿನ್ನಂಥ ಸ್ಟೂಡೆಂಟ್ನ ಎಷ್ಟೋ ಜನ ನೋಡಿದ್ದೀನಿ, ಕೊನೆಗೆ ಬೀದಿಗೆ ಬಂದಿರೋದು. ಸರ್, ಎಂತ ಮಗನ ಎತ್ತಿದ್ದೀರಾ? ನನ್ನ ಕಾರ್ ಗ್ಲಾಸ್ ಹೊಡೆದಿದ್ದಾನೆ, ಯಾವನ್ ಕೊಡ್ತಾನೆ? ಹಾಸ್ಟೆಲ್ ನೋಡಿದ್ರೆ ಅವನು ಕುಡ್ದಿರೋ ಬಾಟ್ಲು ಬಿದ್ದಿರ್ತವೆ, ಕಾಲೇಜ್ಗೆ ಅವನು ಕುಡ್ಕ ಬರ್ತಾನೆ, ಶೇವಿಂಗ್ ಮಾಡದೆ ಇಷ್ಟದ ಗಡ್ಡ ಬಿಟ್ಕೊಂಡಿದ್ದಾನೆ, ಲೋಫರ್ ಕೆಲಸಗಳು ಬರ್ತಿದ್ದಾನೆ ಅವನು. ನಡಿ, ನನ್ ಮಗ ಏನು ಅಂತ ನನ್ ಗೊತ್ತಿದೆ. ನಡಿ ಬ್ಯಾವರ್ಸಿ. ಉರಿ, ನಿನ್ಗೇನು ಬೇಕು ಆರ್ಡ್ರ್ ಮಾಡು. ನಿಂಗೆ ಇಲ್ಲ ಉರಿ, ನಂಗೆ ಬೇಡ, ಯಾಕೋ ಹೊಟ್ಟೆ ಸರಿ ಇಲ್ಲ. ಒಂದು ಲೆಮನ್ ಜ್ಯೂಸ್ ಹೇಳ್ತೀನಿ. ಬ್ರದರ್. ಎಸ್ ಮ್ಯಾಮ್. ಆರ್ಡರ್ ಮ್ಯಾಮ್. ಒಂದು ಮಶ್ರೂಮ್ ಸೂಪ್, ಒಂದು ಗೋಬಿ ಮಂಚೂರಿ, 2 ಬಟರ್ ರೋಟಿ, ಪನ್ನೀರ್ ಬಟರ್ ಮಸಾಲ, ಶಿಜ್ವಾನ್ ನೂಡಲ್ಸ್, ಗ್ರೀನ್ ಸ್ಯಾಲಡ್, ಮಸಾಲ ಪಾಪಡ್. ಓಕೆ ಮೇಡಮ್. ಉರಿ, ಇಷ್ಟು ಒಬ್ಳೆ ತಿಂತೀಯಾ? ಚೂರು ಟೇಸ್ಟ್ ಮಾಡ್ತೀನಿ. 1 ಸೆಕೆಂಡ್ ಬಂದೆ. ಏನು ತಿಂತೀಯವ್ರಿ? ಜಿಂಗಿ ಚಕ್ಕ ಜಿಂಗ ಚಕ್ಕ ತನ ನಂಬುಲ್ಬುಲ್ಲಕ್ಕಿ ತಿರಿದಿರಿತೈ. ಯಾಕೋ ಇವತ್ತು ಬುಡ್ಡ ನನ್ನ ಮಗ ಒಳಗಡೆನೆ ಬಿಡ್ತಾ ಇಲ್ಲ. ಯಾಕಂತೆ? ತಿಂಗಳು ಇಸ್ಕೊಳಲ್ವಾ ಕರೆಕ್ಟಾಗಿ ದುಡ್ಡು? ವೀರುಸ್ತಿ ವಿಲೇಜ್ ರೆಸ್ಟೋರೆಂಟ್ ಅಂತ ಓಪನ್ ಆಗಿದೆ, ರಿವ್ಯೂ ಸಖತ್ತಾಗಿದೆ, ಹೋಗೋಣವಾ? ಒಂದೇ ಒಂದು ನಿಮಿಷ ಫೋನ್ ಮಾಡ್ತೀನಿ ತಡಿ.
ಬಂಗಾರ ಹೇಳಪ್ಪಾಜಿ. ಅರ್ಜೆಂಟಾಗಿ 2,000 ದುಡ್ಡು ಬೇಕಿತ್ತಲ್ಲ. ಅಪ್ಪಾಜಿ ನಿನ್ಗೆ ಯಾವತ್ತಾರು ಇಲ್ಲ ಅಂದಿದ್ದೀನ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಬಾ ಕೊಡ್ತೀನಿ. ಬಿಗರ್ ಮನೆಗೆ ಯಾರು ಇದ್ದಂಗಿಲ್ಲ ಅನ್ಕೊಂತೀನಿ. ಗಾಡಿ ನಿಲ್ಸೋ, ಯಾಕುರಿ ಗಾಡಿ ನಿಲ್ಸೋ ಸೂವರ್. ಪುರಿ 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 ಏನಾಯ್ತು? ನಿನ್ ಎಕ್ಸ್ ಲವರ್ ಜೊತೆ ಇನ್ನ ಸಂಬಂಧ ಇಟ್ಕೊಂಡಿದ್ಯಾ? ಇಲ್ಲ ಉರಿ. ಮತ್ತೇನಿದು? ಏನಿದು? ಇದೆಲ್ಲಿ? ಕಳ್ದೋಯ್ತು. ಬಿಗರ್ ಮನೆಗೆ ಯಾರು ಇದ್ದಂಗಿಲ್ಲ ಅನ್ಕೊಂತೀನಿ. ನೀನ್ ನೆಕ್ಸ್ಟ್ ನ ಉರ್ಸೋಕೋಸ್ಕರ ನನ್ನ ಯೂಸ್ ಮಾಡ್ಕೊಂಡೆ ಅಲ್ಲ. ನೋಡಿಲ್ಲಿ, ನಾನು ನೋಡ್ಬಾರ್ದು ಅಂತ ಕೈ ಖರ್ಚು ಬೇರೆ ಕಟ್ಕೊಂಡಿದ್ಯಾ. ಬೇಡ, ಅಸಹ್ಯ ಆಗುತ್ತೆ ನಿನ್ನ. ಥು. ನಿನಗೆ ನನ್ಕಿನ್ನ ಈ ಫೋನ್ ತುಂಬಾ ಇಂಪಾರ್ಟೆಂಟ್ ಅಲ್ಲ? ಸರ್, ವಿಜಯನಗರ ಬರ್ತೀರಾ? ಪುರಿ ಪ್ಲೀಸ್, ಪುರಿ ಪುರಿ ಪ್ಲೀಸ್ ಉರಿ, ಐ ಆಮ್ ಸಾರಿ. ನೋಡು, 1.5 ಲಕ್ಷದ ಮೊಬೈಲ್ ಹೊಡೆದಾಕಿದ್ರೆ ಬೇಜಾರಾಗಲ್ವಾ ನನಗೆ? ಅರ್ಥ ಮಾಡ್ಕೋರಿ ಪುರಿ. ಎಂತ ಮಗ ಫೋನ್ ಮಾಡಿದ್ದು? ಇಲ್ಲಪ್ಪ, ಊರಿಗೆ ಬರ್ತಾ ಇದ್ದೀನಿ. ಊರಿಗೆ ಬರ್ಲಿಕ್ಕೆ ನಿನ್ನ ಹತ್ರ ಹಣ ಇದೆಯಾ? ತಡಿ, 1,000 ರೂಪಾಯಿ ಕಳಿಸ್ತೇನೆ. ಅಮ್ಮ, ಜಗನ್, ಜಗವೇ ನಿನಗೆ ಎದುರಾದರು, ಜನುಮ ಕೊಟ್ಟೋರು ಎದುರಾಗರು, ಕಾಯೋ ದೈವ ಬದಲಾದರು, ಕರುಳ ಇಟ್ಟೋರು ಬದಲಾಗರು. ಆ ಎದೆ ಹಾಲು ಉಣಿಸಿ ಎದೆಯೊಳಗೆ ಇರಿಸಿ ಪರಪಂಚವೇ ನೀನನ್ನುವಳಮ್ಮ. ಎದೆ ಎತ್ತರ ಬೆಳೆಸಿ ಎದೆಗಾರಿಕೆ ಕಲಿಸಿ ಪರಪಂಚವ ತೋರಿಸುವನು ಅಪ್ಪ. ಒಂದು ಲಕ್ಷ ಹಣ ತಕೊಂಡು ಅಸಲು ಇಲ್ಲ ಬಡ್ಡಿಯೂ ಇಲ್ಲ. ಗಲಾಟೆ ಗಿಲಾಟೆ ಎಂತ ಬೇಡ ದಣಿ, ನಿಮ್ ಹಣ ಎಂತ ಇದ್ರು ಕೊಡ್ತೇವೆ. ಅವನು ಗೊತ್ತಾದ್ರೆ ತುಂಬಾ ನೋವು ಪಡ್ತೇನೆ. ಆಫೀಸ್ಗೆ ಬಂದು ನಿಮ್ಮ ಹತ್ರ ಕೊಡ್ತೇನೆ. ಹಣ ವಾಪಸ್ ಕೇಳಿದ್ರೆ ದಣಿ ಮೇಲೆ ಕೈ ಮಾಡ್ತೀಯ? ದಣಿ, ಎಂತ ನೀವು ಯಜಮಾನ್ರ ಮೇಲೆ ಕೈ ಮಾಡೋದು? ಯಜಮಾನಿಗೆಲ್ಲ ಅಯ್ಯೋ, ಮಗ ಬೇಡ ಮಗ.
ನನ್ನ ಮಗನ ಬಗ್ಗೆ ಟೀಚರ್ ಸುಳ್ಳು ಹೇಳಿದಕ್ಕೆ ಅವನ ಮನೆಯನ್ನೇ ಧ್ವಂಸ ಮಾಡಿದ್ದೇನೆ. ಮತ್ತೆ ನಿನ್ನನ್ನು ಬಿಡ್ತೇನೆ. ಏಯ್ ಮಗ ಬಂದಿದ್ದಾನೆ, ಮೀನಿಗೆ 150 ರೂಪಾಯಿ ಬೇಕಂತ ನಿನ್ನೆ ಹೇಳಿದೆಲ್ಲ ನೀನು. ಯಾರು ಹೇಳಿದ? ತಕೋ. ನಾನು ಹೇಳಿಲ್ಲ. ನೀನೇನು ಬೆಳಿಗ್ಗೆ ಕುಡ್ದು ಬಂದಿದ್ಯಾ? ಹೋಗು, ನಾನು ಹೇಳಿಲ್ಲ. ಇದು ಸಾಮಾರ್ರೆ. ನಾನು ಕೇಳಿಲ್ಲ. ಸುಮ್ಮನೆ ತಲೆ ತಿಂತಾನೆ ಅವನು ಕುಡ್ದು ಬಂದು. ಸಾರಿಪ್ಪ, ನಿಮ್ಮಂತ ಒಳ್ಳೆ ಅಪ್ಪ ಅಮ್ಮಗೆ ನನ್ನಂತ ಕಚಡ ಮಕ್ಕಳು ಹುಟ್ಟಬಾರ್ದು. ನಿಮ್ದೊಂದು ಲಕ್ಷ ಹಾಳು ಮಾಡ್ಬಿಟ್ಟೆಪ್ಪ. ಲವ್ ಮಾಡಿದ್ರಿಂದ ಹೇಗೆ ಹಾಳಾಗುತ್ತೋ. ನೀನು ಲವ್ ಮಾಡ್ತಿದ್ದಿ ಅಂತ ನಮ್ಗೆ ಗೊತ್ತಿತ್ತು. ಇದು ಪುಸ್ತಕದಲ್ಲಿ ನೋಡಿ ಬರೆದಿಟ್ಟಿದ್ದೀನಿ. ಹೋಗೋಗು, ಬಸ್ ಬಂತು. ಹೋಗು, ಬಸ್ ಬಂತು. ಒಲವನು ಬಯಸಿ ಒಲವನು ಅರಸಿ ನೀ ಹೋದರು ಧಿಕ್ಕರಿಸಿ ಲಾಲಿಯ, ನೋವನು ಸಹಿಸಿ ತಪ್ಪನು ಕ್ಷಮಿಸಿ ಕಾಯುವರು ಹೆತ್ತವರು ದಾರಿಯ. ನಿನಗಿಂತ ಹೆಚ್ಚು ನಂಬುವರು ನಿನ್ನ, ಹಗಲಿರುಳು ಬಯಸುವರು ನಿನ್ನ ಗೆಲುವನ್ನ. ನೀನೇನೆ ಮಾನ, ನೀನೇನೆ ಪ್ರಾಣ ಎನ್ನುವರು, ಸವೆಸುವರು ನಿಂಗಾಗಿ ಜೀವನ. ಮರಿಬೇಡ ನೀನೆಂದು ಅವರ ತ್ಯಾಗ, ಇನ್ಯಾರು ತುಂಬಲ್ಲ ಅವರ ಜಾಗ. ಒಂದಲ್ಲ ಎರಡಲ್ಲ 7 ಜನುಮಕ್ಕೂ ತೀರಿಸಲು ಆಗಲ್ಲ ಈ ಋಣವಾ. ಭಗವಂತನ ಪ್ರತಿರೂಪವೇ ತಾಯಿ ತಂದೆ, ಕೈ ಮುಗಿದರೆ ಪೂಜಿಸಿದರೆ ಸಾಲದೆ ಅವರಿಂದಲೇ. ನನ್ನ ಲೈಫಲ್ಲಿ ನಿನ್ನಂತ ಸ್ಟೂಡೆಂಟ್ನ ಎಷ್ಟೋ ಜನ ನೋಡಿದ್ದೀನಿ. ಕೊನೆಗೆ ಬೀದಿ ಬಂದಿರೋದು. ಏನಿದ್ದರು ಏನಿದೆ ಈ ನಿಜವಾರಿತೋನಿಗೆ ಬಾಳಿದೆ. ತುಂಬಾ ಹಸುವಾದ್ರೆ ತಿನ್ನು ಆಯ್ತಾ? ನಾನೇ ನನ್ನ ಮಗನನ್ನು ಇದುವರೆಗೆ ಮುಟ್ಲಿಲ್ಲ. ನೀನು ಅವರ ಮುಟ್ಲಿಕ್ಕೆ